ಬ್ರೀಡ್ ಬೇಕು, ಯಾವ ಕೋಳಿ ಬೇಕು, ನಿಮ್ಗೆ ಯಾವ ತಳಿ ಬೇಕು ಅಂತ ನೀವ್ ಹೇಳಿದ್ರ ನಾವ್ ಅದೇ ಕೋಳಿನ ನಿಮ್ಗೆ ಒಂದ್ ಪೂರಾ ವ್ಯಾಕ್ಸಿನ್ ಮಾಡಿ 1 ತಿಂಗಳು ಮರಿ ಮಾಡಿ ರೆಡಿ ಮಾಡಿ ಕೊಡ್ತೀವಿ. ಈಗ ನೀವು ನಾಟಿ, ಮೈಸೂರು ನಾಟಿ, ಸೋನಾಲಿ, ಸ್ವರ್ಣಧಾರಿ, ಗಿರಿರಾಜ, ಗಿರಿರಾಣಿ, ಡಿಪಿ ಕ್ರಾಸ್, ಕಡಕ್ನಾಥ್ ಈ ತರ ಬಾಳ ಸುಮಾರು ನನ್ ಫ್ರೆಂಡ್ ಇದ್ದ 50ರಿಂದ ಸ್ಟಾರ್ಟ್ ಮಾಡಿದ್ವಿ. 50ರಿಂದ ಸ್ಟಾರ್ಟ್ ಮಾಡಿ 100 ಆಯ್ತ, 500 ಆಯ್ತ, ಈಗ 1000 ಐತಿ. ಲಾಸ್ಟ್ ಟೈಮ್ 2000 ಮಾಡಿದ್ದೆ. ಈಗ ಅಣ್ಣ ನೋಡ್ರಿ, ಫಾರಂ ಕೋಳಿ ಏನೋ ತಿಂದ್ರು ಸ್ಟೆರಾಯ್ಡ್ ತಿಂತೈತಿ. ಇದು ನಮ್ ನಾಟಿ ಕೋಳಿ ಹಂಗಲ್ಲ. ನಮಸ್ತೆ ಅಣ್ಣ, ಈ ಫಾರ್ಮ್ ಎಲ್ಲಿ ಬರ್ತೈತ್ರಿ ನಾಟಿ ಕೋಳಿ ಫಾರ್ಮ್? ಇದು ಗಂಗಾಪುರ ಅಣ್ಣ, ನಮ್ಮೂರ ಗಂಗಾಪುರದಾಗ ಐತ್ರಿ. ಗಂಗಾಪುರ ನಿಯರ್ ಬೈ ಅಲ್ಲಿ ನಿಕ್ಸಾರ್ ಕೆರೆ. ಈಗ ನಿಕ್ಸಾರ್ ಕೆರೆ ಐತಲ್ರಿ, ಕೆರೆಯಿಂದ ಈ ಕಡೆ ನಮ್ ಗಂಗಾಪುರಿಗೆ ಬಂದ್ರೆ ಡ್ಯಾಮ್ ಬರ್ತೈತ್ರಿ. ಡ್ಯಾಮ್ ಇಂದ ಒಂದ್ 100-200 ಮೀಟರ್ ಅಷ್ಟೇ ನಿಮ್ಮ ಫಾರ್ಮ್. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಪ್ರಶಾಂತ್ ಅಂತ್ರಿ ಅಣ್ಣ. ನಮ್ ಸರ್ ನೇಮ್ ಕಿರಣ್ ಅವ್ರ ಅಂತಂದ. ಎಷ್ಟ್ ವರ್ಷದಿಂದ ಇದ ನಾಟಿ ಕೋಳಿ ಮಾಡಾತಿದ್ ನೀವು? ನಾ ಈಗ ಒಂದ್ 2 years ಆಯ್ತ್ರಿ ಅಣ್ಣ ಮಾಡಾತಿದ್ದೆ. 2 ವರ್ಷ ಆತ. 2 ವರ್ಷದಿಂದ ಸ್ಟಾರ್ಟ್ ಮಾಡಿರಿ ಅಣ್ಣ. ಫಸ್ಟ್ ಬೇರೆ ಕಡೆ ಮಾಡಿದ್ವಿ, ಪಾರ್ಟ್ನರ್ಶಿಪ್ ಮೇಲೆ ನಾನು ನಮ್ ಫ್ರೆಂಡ್ ಮಾಡಿದ್ವಿ. ಸೊ ಈಗ ಅಲ್ಲಿನೂ ನಂದು 5 ಶೇರ್. ಆಮೇಲೆ ಕಂಟಿನ್ಯೂ ನಾನು ಓನ್ ಮಾಡ್ಕೊಂಡ್ರೆ ಮುಂಚೆಗೆ ಏನ್ ಮಾಡ್ತಿದ್ರಿ ನೀವು? ನಾನ್ ಜಾಬ್ ಮಾಡ್ತಿದ್ದೆ ಬ್ರೋ. ನವನಗರ ಕ್ಯಾನ್ಸರ್ ಹಾಸ್ಪಿಟಲ್ ಒಳಗೆ ಮಾಡ್ತಿದ್ದೆ. ಆಮೇಲೆ ಅದಕ್ಕಿಂತ ಮುಂಚೆ ತತ್ವದರ್ಶಿ ಒಳಗೆ ಮಾಡ್ತಿದ್ದೆ. ನಾವು ಲ್ಯಾಬ್ ಟೆಕ್ನಿಷಿಯನ್ ಅಲ್ಲಿ ಮಾಡ್ತಿದ್ದೆ. ಸೊ ಈಗ ನಂಗೆ ಅದೇನಂದ್ರೆ ಓನ್ ಆಗಿ ಮಾಡ್ಬೇಕು, ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಇದು ಸ್ಟಾರ್ಟ್ ಮಾಡಿ. ನಾಟಿ ಕೋಳಿ ಹೌದೌದು. ಇದನ್ನ ನೀವಾಲಿ ಆಯ್ಕೆ ಮಾಡ್ಕೊಂಡ್ರೆ ಏನಾರ ಟ್ರೈನಿಂಗ್ ಅದು ಪಡ್ಕೊಂಡ್ ಬಂದಿದ್ದೆ? ಇಲ್ಲ ಬ್ರೋ, ಏನಂದ್ರೆ ಫಸ್ಟ್ ನನ್ ಫ್ರೆಂಡ್ ಸ್ಟಾರ್ಟ್ ಮಾಡಿದ, ಪ್ರಫುಲ್ ಅಂತ ಹೇಳಿ ನನ್ ಫ್ರೆಂಡ್. ಅವನಿಂದ ಅವ ಮಾಡಿದ್ ನೋಡಿ ಅವನ ಜೊತಿನ ಶೇರ್ ಆಗಿ ಅವನ ಜೊತಿನ ಪಾರ್ಟ್ನರ್ ಆಗಿ ಫಸ್ಟ್ ಒಂದ್ ವರ್ಷ ಮಾಡಿದ್ವಿ. ಇಬ್ರು ಮಾಡಿದ್ವಿ. ಈಗಾದ್ರೂ ಅವನದು ಸ್ಟಾರ್ಟ್ ಐತಿ, ಅವನು ಮಾಡ್ತಾನ, ನಾನು ಮಾಡಾಕ. ಅಣ್ಣ ನೋಡ್ರಿ, ಫಾರಂ ಕೋಳಿ ಏನೋ ತಿಂದ್ರು ಸ್ಟೆರಾಯ್ಡ್ ತಿಂತೈತಿ. ಇದು ನಮ್ ನಾಟಿ ಕೋಳಿ ಹಂಗಲ್ಲ. ಇದಕ್ ನಾವ್ ಏನ್ ಫೀಡ್ ಹಾಕ್ತಿವಿ ಅಂತಂದ್ರ ಜೋಳ, ಗೊಂಜಾಳ, ಸೋಯಾಬೀನ್, ನಮ್ಗ ಆಲ್ಮೋಸ್ಟ್ ಆಲ್ ರಾಗಿ, ಅಕ್ಕಿ, ಅಕ್ಕಿ ಬಾಳ ಕಡಿಮೆ ಹಾಕ್ತಿವಿ. ಇನ್ನು ಉಳಿದಿದ್ ಏನ್ ಮಾಡ್ತೀವಿ, ಇವನ್ನ ಗಿರಣಿಗೆ ಹಾಕಿ ನುಚ್ಚ ಹೊಡಸ್ದಂಗ್ ಮಾಡಿ ಇದ ಫೀಡ್ ಹಾಕ್ತಿವ್ರಿ. ಇದ ಫೀಡ್ ಹಾಕ್ತಿವಿ. ಆಮೇಲೆ ಇದ್ ನೋಡ್ರಿ, ನಿಮ್ಗ ಒಂದ್ ದಿನದಿಂದ ಹಿಡ್ಕೊಂಡ ಇದು ನಿಮ್ಗ ಕಟಿಂಗಿಗೆ ಬರ್ಬೇಕು ಅಂತಂದ್ರ 5 months ಬೇಕು. 5 ತಿಂಗಳ ಬೇಕು. 5 ತಿಂಗಳ ಬೇಕು. ಒಟ್ಟು ಒಂದ್ ಬೀಡ್ 5 ತಿಂಗಳು ಮಿನಿಮಮ್ ಬೇಕ್ರಿ. 5 ತಿಂಗಳು ಮಿನಿಮಮ್ ಬೇಕ. ಬಟ್ ಫಾರಂ ಕೋಳಿ ಹಂಗಾಗಲ್ರಿ. 45 ದಿನ ಅಂತಂದ್ರ ಅದು ಎಕ್ಸ್ಪೈರ್ ಆಗ್ಬಿಡ್ತೈತಿ. ಸೊ ಅದಕ್ಕೆ ಸ್ಟೆರಾಯ್ಡ್ ಇರ್ತೈತಿ. ಇದು ವಿದೌಟ್ ಸ್ಟೆರಾಯ್ಡ್ ಇರ್ತೈತಿ. ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಫಸ್ಟ್ ನೀವು ಮಾಡಿದಾಗ ನಾಟಿ ಕೋಳಿ ಎಷ್ಟು ತಗೊಂಡ್ಬಂದಿದ್ರಿ? ನಾವು ಫಸ್ಟ್ ಸ್ಟಾರ್ಟಿಂಗ್ 50ರಿಂದ ಸ್ಟಾರ್ಟ್ ಮಾಡಿದ್ವಿ. 50. ನನ್ ಫ್ರೆಂಡ್ ಇದ್ದ 50ರಿಂದ ಸ್ಟಾರ್ಟ್ ಮಾಡಿದ್ವಿ. 50ರಿಂದ ಸ್ಟಾರ್ಟ್ ಮಾಡಿ 100 ಆಯ್ತ, 500 ಆಯ್ತ, ಈಗ 1000 ಐತಿ. ಲಾಸ್ಟ್ ಟೈಮ್ 2000 ಮಾಡಿದ್ದೆ. ಈಗ ಪ್ರೆಸೆಂಟ್ 1000 ಐತಿ. ಈ ಪ್ರೆಸೆಂಟ್ 1000 ಐತಿ. ಪ್ರೆಸೆಂಟ್ 1000 ಐತ್ರಿ. ಈಗ ಡೇ ಮರಿನೂ ತಗೊಂಡೇನಿ. ಡೇ ಮರಿ ತಗೊಂಡ ಅದನ್ನ 1 month ವರೆಗೂ ಬೆಳೆಸ್ತೀವಿ. 1 month ವರೆಗೂ ಬೆಳೆಸಿ ಆಮೇಲೆ ಅದನ್ನ ಯಾರಾದ್ರೂ ಈಗ ಸಾಕ್ತೇನೆ ಅಂತ ಇಂಟ್ರೆಸ್ಟೆಡ್ ಇರ್ತಾರಲ್ಲ ಅವ್ರಿಗೆ ನಾವು ಸೇಲ್ ಮಾಡ್ತೀವಿ. ಈಗ ಮೊಟ್ಟೆನೂ ಕೊಡ್ತೀರಿ ನೀವು? ನಮ್ ಕಡೆ ಮೊಟ್ಟೆನೂ ಸಿಗ್ತಾವ. ಒಳ್ಳೆ ಮರಿನೂ ನೀವಾಲೇ ಕೊಡ್ತೀರಿ? ಹೊಸದಾಗಿ ಏನಾರ ಹೊಸ 1 month ಈಗ ನೋಡ್ರಿ ಏನಾಗ್ತೈತಿ, ಇದು 1 month ಅಂತಂದ್ರ ಇದಕ್ಕ ವ್ಯಾಕ್ಸಿನ್ ಬರ್ತಾವ್ರಿ. ಹುಟ್ಟಿದ ತಕ್ಷಣ ಒಂದ್ 3 ವ್ಯಾಕ್ಸಿನ್ ಬರ್ತಾವ. 3 ವ್ಯಾಕ್ಸಿನ್ ಮಾಡಿ ಬೂಸ್ಟರ್ ಡೋಸ್ ಮಾಡಿ ಅದೆಲ್ಲ ಕ್ಲಿಯರ್ ಮಾಡಿ ಅವ್ರಿಗೆ ಮರಿ ರೆಡಿ 1 ತಿಂಗಳದ ಮರಿ ಕೊಡ್ತೀವಿ. ಅವ್ರು ಏನು ವ್ಯಾಕ್ಸಿನ್ ಇಲ್ದ ಆರಾಮ್ ಹೋಗಿ ಸಾಕೋಬಹುದು. ಈಗ ಈ 1000 ಇವು ನಾಟಿ ಕೋಳಿ ತಂದಿರಲ್ಲ, ಎಷ್ಟು ಸ್ಕ್ವೇರ್ ಫೀಟ್ ಬೇಕು? ಹಂಗ 1000 ಸ್ಕ್ವೇರ್ ಫೀಟ್ ಬೇಕು ಸರ್. ಇದಕ್ಕೆ 1000 ಸ್ಕ್ವೇರ್ ಫೀಟ್ ಬೇಕು. ಆಕ್ಚುಲಿ ಇವು ನೆಲದ ಮೇಲೆ ಇರಂಗಿಲ್ಲ, ಇವು ಗಿಡದ ಮೇಲೆ ಅಲ್ಲೇ ಇಲ್ಲೇ ಕುಂದ್ರವ. ಸೊ ಇದಕ್ಕೆ ಏನ್ ಮಾಡ್ಬೇಕ, ರೋಪ್ ಕಟ್ಕೋಬೇಕ. ಇವ್ ಮರಿ ಇದ್ದಿದ್ದಕ್ಕೆ ಕಟ್ಕೊಂಡಿಲ್ಲ. 2 ಕಟ್ಟಿಗೆ ಹಾಕಿ ಅಚ್ಚಿಕಿಚ್ಚಿಕ ಬೊಂಬು ಗಂಟೆ ಕಟ್ಕೋಬೇಕು. ಒಟ್ ಕಟ್ತೀರಿ ಮುಂದೆ? ಹೌದು. ಇದು ನಾಳೆ ನಾಡ್ದ ಅದಕ್ಕೆ ವರ್ಕ್. ಈಗ ಇದನ್ನ ಎಷ್ಟ್ ಖರ್ಚಾಯ್ತು ನಿಮ್ ಮಾಡಕ್? ಇದು ನೋಡ್ರಿ ಅಣ್ಣ, ನಿಮ್ಗ ನಾಟಿ ಕೋಳಿ ಸಾಕಾಣಿಕೆ ಆಗ್ಲಿ ಯಾವ್ದೇ ಕೋಳಿ ಸಾಕಾಣಿಕೆ ಆಗ್ಲಿ ಮಾಡ್ಬೇಕಂತಂದ್ರ ಕನ್ಸ್ಟ್ರಕ್ಷನ್ ಗೆ ಬಹಳ ಲೋ ಬಜೆಟ್ ಒಳಗ್ ಮಾಡ್ಕೋಬೇಕು. ಸೊ ಈಗ ಇದು ನಾನ ಭದ್ರತ್ ಮಾಡ್ಕೊಂಡೇನ್ರಿ. ಯಾಕಂದ್ರ ನಂಗೆ ಇದು ಇನ್ ಫ್ಯೂಚರ್ ನಂಗೆ ಇದಿಲ್ಲ ಅಂತಂದ್ರು ಬೇರೆ ಇದಕ್ಕೆ ಏನೋ ಆಗ್ಲಿ ಅಂತಂದ್ರ ನಾವು ಅಮೌಂಟ್ ಜಾಸ್ತಿ ವೇಸ್ಟ್ ಮಾಡೀವಿ. ಸೊ ಅದ್ ವೇಸ್ಟ್ ಅನ್ನಂಗಿಲ್ಲ, ನಮ್ದು ಗಡ್ಮುಡ್ ಮಾಡ್ಕೊಂಡ. ಯಾವಾಗ್ಲೂ ಎಷ್ಟು ಕಡಿಮೆ ಖರ್ಚೊಳಗ್ ಮಾಡ್ಕೋತಾರಲ್ಲ
ಅಷ್ಟು ಮರಿ ಸಿಗ್ತವ್ರಿ ಅಣ್ಣ ನಿಮ್ಗೆ. ಈಗ ನಾವು 1 ತಿಂಗಳದ್ ಮರಿ ಬೇಕಂದ್ರ ನಾವ ಕೊಡ್ತೀವಿ. ಹಾ 1 ತಿಂಗಳದ್ ಮರಿ ಬೇಕಂದ್ರ ನಾವ ಕೊಡ್ತೀವಿ, ನಾವ ವ್ಯಾಕ್ಸಿನ್ ಮಾಡ್ತೀವಿ, ನಮ್ಮಿಂದನ ಯಾರಾದ್ರೂ ಕೇಳಿದ್ರು ಕೊಡ್ತೀವಿ. ಈಗ ನೀವು ಮರಿ ತಂದಿರಲ್ಲ, ಈಗ ಫಸ್ಟ್ ದಿನದ್ದು ತಂದಿರೋ ಏನ 1 ತಿಂಗಳು ಬಿಟ್ಟು? ಇಲ್ಲ ಅಣ್ಣ, 1 ಡೇ ತಂದಿದ್ವಿ. 1 ಡೇ ತಂದು ಇಟ್ಕೊಂಡು 1 ಮಂತ್ ಸಾಕಿ ನೆಕ್ಸ್ಟ್ ಮಾಡ್ಕೊಂಡು. ಇದಕ್ಕ ಫೀಡಿಂಗ್ ಎಷ್ಟ್ ಸಲ ಮಾಡ್ತೀರಿ ನೀವು, ಮುಂಜಾನೆ ಸಂಜಿಕ? ಇಲ್ಲ, ಇದಕ್ ಟೈಮ್ ಅಂತ ಏನಿಲ್ರಿ. ಇವು ಫೀಡರ್, ಇವು ರೆಡ್ ಕಲರ್ ಇರೋ ಫೀಡರ್, ವೈಟ್ ಕಲರ್ ಇರೋ ನೀರ್ ವಾಟರ್. ಅವು ಡ್ರಿಂಕಿಂಗ್ ಅವಕ್ಕ ಫೀಡರ್ ನೀವ್ ತುಂಬಿಟ್ವಿ ಅಂತಂದ್ರ ಅವು ಸಾಯಂಕಾಲ ಮಟ್ಟ ತಿಂತಿರ್ತಾವ. ಯಾಕಂದ್ರೆ ಒಂದೇ ಇರಂಗಿಲ್ಲ. ಈಗ ಅವು ಇಷ್ಟು ಒಮ್ಗಿಲೆ ತಿನ್ಬೇಕಂತಂದ್ರ ಬರಂಗಿಲ್ಲ. ಅವು ತುಂಬಿಟ್ಬಿಟ್ಟಿರ್ತೀವಿ, ಅವು ಬೇಕಾದವ್ ತಿಂತಾವ, ಬೇಕಾದವ್ ಕುಡಿತಾವ. ಅದು ಅಂತಂದ್ರ ಹೊಳ್ಳಿ ಆಡ್ ಮಾಡ್ತೀವಿ. ಏನಿಲ್ಲ ಬ್ರೋ, ಇದಕ್ಕ ಬೆಳಿಗ್ಗೆ 1 ತಾಸ್ ಕೆಲ್ಸ ಇದೆ. ಇವಕ್ಕ ಬೆಳಿಗ್ಗೆ 1 ತಾಸ್ ಕೆಲ್ಸ, ಸಾಯಂಕಾಲ 1 ತಾಸ್ ಕೆಲ್ಸ, ಒಂದ್ 2 hours ಕೆಲ್ಸ. 2 hours ಕೆಲ್ಸ ಆದ್ರೆ ಇದ್ರದಲ್ಲಿ ಕೆಲ್ಸ ಏನಿಲ್ಲ. ಈಗ ಬೆಳೆ ಹೊರಗದು ಅಡ್ಡಾಡಕ್ ಬಿಡ್ತೀರಿ ಕೋಣ? ಹಾ ಶೋರ್. ಇವಾಗ ಸಣ್ಣವದವ್ ಅಂತೇಳಿ ಹಿಂಗೈತಿ, ಹೊರಗ್ ಬಾರ್ಡರ್ ಹಾಕೊಂಡಿರ್ತೀವಿ ನಾವು. ಇಷ್ಟು ಬಾರ್ಡ್ರಿಗೆ ಬೆಳಿಗ್ಗೆ ಹೊರಗ್ ಬಿಟ್ವಿ ಅಂತಂದ್ರೆ ಅವು ಬಿಸಿಲಿತ್ತು ಅಂತಂದ್ರೆ ಒಳಗ್ ಬಂದ್ಬಿಡ್ತಾವ. ಬಿಸಿಲಿದ್ರೆ ಒಳಗ್ ಬರ್ತಾವ, ಬಿಸಿಲು ಇಲ್ಲಪ್ಪ ಅಂತಂದ್ರೆ ಸಾಯಂಕಾಲ ಮಠ ಇರ್ತಾವ. ಇವಾಗ ಮಳಿ ಐತಲ್ರಿ, ಮಳಿ ಇರೋದಕ್ಕ ನಾವ್ ಹೊರಗ್ ಬಿಡ. ವ್ಯಾಕ್ಸಿನೇಷನ್ ಹೆಂಗ್ ಮಾಡ್ತೀವಿ? ನೀವ ಮಾಡ್ತೀರಿ ಮತ್ತ ಡಾಕ್ಟರ್ ಕಡೆ? ಇಲ್ಲ ಬ್ರೋ, ಇದು ವ್ಯಾಕ್ಸಿನ್ ಎಲ್ಲ ನಾವು ಮಾಡ್ತೀವಿ. ನೀವ ಮಾಡ್ತೀವಿ? ಇದೆಲ್ಲ ಪ್ರಾಪರ್ ಆಗಿ ನಮ್ಗೂ ಟ್ರೈನಿಂಗ್ ಆಗಿರ್ತೈತಿ. ನಮ್ದು ಈಗ ಆಲ್ರೆಡಿ 2 years ಅಲ್ಲ, ನಮಗೂ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟೈತಿ ಈಗ. ನಾವೇ 3 ವ್ಯಾಕ್ಸಿನ್ ನಾವೇ ಮಾಡ್ತೀವಿ. ಫಸ್ಟ್ ವ್ಯಾಕ್ಸಿನ್ ಬಂದ್ಬಿಟ್ಟು ಕಣ್ಣಾಗ್ ಮಾಡ್ತೀವಿ 7 days-ಗೆ. ಆಮೇಲೆ 14 days-ಗೆ ಲೆಫ್ಟ್. ಈ ಫಸ್ಟ್ ರೈಟ್ ಮಾಡಿದ್ವಿ ಅಂದ್ರೆ ಆಮೇಲೆ ಲೆಫ್ಟ್ ಮಾಡ್ತೀವಿ. ಆಮೇಲೆ ಏನೈತಲ್ಲ ಮತ್ 3rd ವ್ಯಾಕ್ಸಿನ್ ಬೂಸ್ಟರ್ ಡೋಸ್ ಮಾಡ್ತೀವಿ. ಅಂದ್ರ 3 ತರ ವ್ಯಾಕ್ಸಿನೇಷನ್ ಇರ್ತದೆ? ಹೌದೌದು, 3 ತರ ವ್ಯಾಕ್ಸಿನೇಷನ್. ಅಲ್ಲಿಗೆ ಎಷ್ಟು ದಿನಕ್ಕೊಮ್ಮೆ ಡೋಸ್ ಮಾಡ್ತೀರ ನೀವು? 7 days, 14 days, 21 days. ಒಂದ್ ಮಂತ್ ಪೂರ ಕಂಪ್ಲೀಟ್ ಆಗ್ಬಿಡುತ್ತೆ. 21 days ಆಯ್ತಂದ್ರೆ ಆಮೇಲೆ ಲಾಸ್ಟ್ 30 days-ಗೆ 13th days-ಗೆ ಏನ್ ಮಾಡ್ತೀವಿ ಅಂತಂದ್ರೆ ಬೂಸ್ಟರ್ ಡೋಸ್ ಅಂತೇಳಿ ಓರಲ್ ಆಗಿ ಕೊಡ್ತೀವಿ. ಓರಲ್ ಆಗಿ ಅದು ಒಂಥರ ಫುಲ್ಲಿ ಎಫೆಕ್ಟಿವ್ ಬೂಸ್ಟರ್ ಡೋಸ್, ನೀಡ್ ಇರಂಗಿಲ್ಲ. ಸೊ ಸೇಫ್ಟಿ ಅಂತೇಳಿ ಕೊಟ್ಬಿಡ್ತೀವಿ. ಇವಕ್ಕ ಯಾವ ತರ ಫುಡ್ ಮೇಂಟೈನ್ ಮಾಡ್ತೇವೆ ನಾವು? ಫುಡ್ ಏನಿಲ್ರಿ ಇವಕ್ಕ. ನೀವು ಮನೆಯಲ್ಲಿರುವಂತ ಕಾಳು ಏನಿರ್ತಾವಲ್ಲ, ಯಾವ್ದೇ ಕಾಳಾಗ್ಲಿ ಇಡೇ ಕಾಳು ಹಾಕಿದ್ರ ತಿನ್ನಕ್ಕಾಗಲ್ಲ. ಮರಿ ಇರ್ತಾವ, ತಿನ್ನಕ್ಕಾಗಲ್ಲ. ದೊಡ್ಡವಾಗ್ ಅಂದ್ರ ತಿಂತಾವ. ಗೊಂಜಾಳ ಆಗ್ಲಿ, ಗೋಧಿ ಆಗ್ಲಿ, ನಿಮ್ಗೆ ಯಾವ್ದ್ ಚೀಪ್ ಅನಿಸ್ತೈತಿ, ಯಾವ್ದ್ ನಿಮ್ಗೆ ಅನುಕೂಲ ಆಕೈತಿ ಅವನ್ನ ನುಚ್ಚೊಡಿಸಿ ಇಟ್ರು ನೋ ಪ್ರಾಬ್ಲಮ್. ಇಲ್ಲಪ್ಪ ನೀವು ಫೀಡ್ ತಗೋಬೇಕು ಅಂತಂದ್ರೆ ಇವಕ್ಕೂರ್ದ ಸಪರೇಟ್ ಆಗಿ ಜವಾರಿ ಕೋಳಿದ ಫೀಡ್ ಸಿಗ್ತೈತಿ, ತಗೋಬಹುದು. ಒಟ್ಟ ಈಗ ಮನ್ಯಾಂದೆಲ್ಲ ಕಾಳು ಇದು ಮಾಡಿ ಫೀಡ್ಸ್ ಮಾಡಿ ಹಾಕೋದ. ಆಮೇಲೆ ಹೋಮ್ ವೇಸ್ಟೇಜ್ ನೀವು ಏನ್ ವೇಸ್ಟೇಜ್ ಹಾಕಿದ್ರು ತಿಂತಾವ. ಮುಸ್ರಿ ಹಾಕಿದ್ರು ತಿಂತಾವ. ಆಮೇಲೆ ಹಾಕ್ತಿವಿ ಅಂತೇಳಿ ಕೆಟ್ಟದ್ ಹಾಕ್ಬಾರ್ದ್ರಿ, ವೇಸ್ಟ್ ಇರೋದನ್ನ ಹಾಕ್ರಿ. ಆದ್ರೆ ಅದಕ್ಕೆ ಕೊಳತಿದ್ ಹಾಕ್ಬಾರ್ದು. 1 ದಿನದ ತಂದ್ರಿ ಅಂತಂದ್ರ 4 ರಿಂದ 4.5 ತಿಂಗಳಾದ್ರೂ ಸಾಕು. ಇದು 1 ಮಂತ್ ಅಂದ್ರ 1 ಮಂತ್ ಅದ್ ಆಲ್ರೆಡಿ 1 ಮಂತ್ ಇರ್ತಲ್ಲ ಸರ್, 3 ತಿಂಗಳು ಸಾಕು. 3 ತಿಂಗಳ 3.5 ತಿಂಗಳ ಸಾಕು. ಈಗ ಒಂದ್ ಮರಿ ತರ್ಬೇಕಂದ್ರೆ ಎಷ್ಟು ಅಮೌಂಟ್ ಬೇಕಾಗ್ತೈತೆ ನಿಮ್ಗೆ? 1 ದಿನದ ಮರಿ ಬೇಕು ಅಂತಂದ್ರ ನಮ್ಗ 28 to 34, 35 rupees ಸಿಗ್ತೈತಿ. 1 ಮಂತ್ ತಗೊಂಡ್ಬರ್ಬೇಕಂತ? 1 ಮಂತ್ ತಗೋಬೇಕಂತಂದ್ರ 85 to 110 ಮಟನು ಸಿಗ್ತೈತಿ. ಒಳ್ಳೆಯದ. ಇದನ್ನೆಲ್ಲ ಹಾಕಿಂದ ಎಷ್ಟು ಮಟ್ಟ ಹೋಗ್ಬೋದ್ರಿ ಒಂದೊಂದು ಕೋಳಿ? ಮಾರ್ಕೆಟ್ ಬರೋದು, ಮಾರ್ಕೆಟ್ ನೋಡ್ರಿ ನಿಮ್ಗೆ ಹೇಳ್ತೀನಿ. ಮಾರ್ಕೆಟಿಂಗ್ ಹೆಂಗಿರ್ತೈತಿ ಹೇಳಕ್ ಬರಂಗಿಲ್ಲ. ಈಗ ಇದು ಮಾಡ್ಕೊಂಡಿರ್ತೀವಿ ನಾವು. ಹೆಂಗಂತಂದ್ರ ಲೋಕಲ್ ಆಗಿ ಮಾರೋದು ಮಿನಿಮಮ್ ಅಂದ್ರೂ 500 - 600 ರೂಪಾಯಿ ಒಂದ್ ಕೋಳಿ ಮಾರ್ತೀವಿ. ಅಂದ್ರೆ ಕೆಜಿ ಗಟ್ಲೆ ಕೊಡ್ತೀವಿ, ನಾವು ಹುಂಜಿ ಗಟ್ಲೆ? ಇಲ್ಲ, ಪೀಸ್ ಲೆಕ್ಕ ಕೊಡ್ತೀವಿ. ಇವಾಗ ನಮ್ ಕಡೆ ಈಗ ಒಂದು 50 ಮೊಟ್ಟೆ ಸಿಗ್ತಾವ ಸರ್. 50ರಿಂದ ಸ್ಟಾರ್ಟ್ ಆಗ್ಯಾವ. ನಾನ್ ಲಾಸ್ಟ್ ಟೈಮ್ ಅಂದ್ರೆ ನಂಗೆ ರಿಕ್ವೈರ್ಮೆಂಟ್ ಎಷ್ಟೈತಲ್ಲ ನಾ ಅಷ್ಟೇ ಇಟ್ಕೊಂಡಿರ್ತೀನಿ. ಅಂದ್ರೆ ಹೋದ್ ಬ್ಯಾಚ್ ನಾಗ ಎಷ್ಟ್ರ ಮಟ್ಟ ಮೊಟ್ಟೆ ನೀವು ಡೈಲಿ ಇದು ಮಾಡಿ? 200 ಮಟನು ಮೊಟ್ಟೆ ಕಲೆಕ್ಟ್ ಮಾಡಿವ್ರಿ. ಬಟ್ ನಮ್ಗ ಬಯರ್ಸ್ ಬೇಕಲ್ಲ, ನಮ್ಗ್ ಸೇಲ್ ಆಗ ಎಷ್ಟು 50 ಸಾಕು. 50ನ ಡೈಲಿ 50 ಮೊಟ್ಟೆ ಸೇಲ್ ಮಾಡ್ತೇನೆ ಅಂತ ಹೇಳಿ ನಮ್ ಕೆಪಾಸಿಟಿ ಐತಿ. ಸೊ ನಾವ್ ಡೈಲಿ 50 ಮೊಟ್ಟೆ ಇಲ್ಲೇ ಲೋಕಲ್ ನಾಗ ಕೊಡ್ತೀರ? ಲೋಕಲ್ ಅಂದ್ರೆ ಲೋಕಲ್ ಹೋಗ್ತಾವ ಸರ್, ಲೋಕಲ್. ಆಮೇಲೆ ಹೊರಗಿನವ್ರು ಯಾರು ಕೇಳ್ತಾರ ಫ್ರೆಂಡ್ ಸರ್ಕಲ್ ನಾಗ ಸೇಲ್. ನಾಟಿ ಕೋಳಿ ಇದು ಮೊಟ್ಟೆಗೂ ಬಾಳ್ ಡಿಮ್ಯಾಂಡ್ ಐತಿ. ಡಿಮ್ಯಾಂಡ್ ಅಂತೂ ಐತ್ ಸರ. ಬಟ್ ಹೆಂಗ್ ಆಗ್ತೈತಿ, ಸ್ವಲ್ಪ ಇವ್ ಕಾಸ್ಟ್ಲಿ ಆಗ್ತಾವ. ನಾವು 13 ರೂಪಾಯಿಗೊಂದು ಮೊಟ್ಟೆ ಕೊಡ್ತೀವಿ. 13 ರೂಪಾಯಿಗೊಂದು ಮೊಟ್ಟೆ ಕೊಡ್ತೀವಿ. ಸೊ 13 ರೂಪಾಯಿಗೊಂದು ಕೊಡ್ಬೇಕಾದ್ರೆ ಇಲ್ಲಿ ಏನಾಗ್ತೈತಿ, ತಗೋತಾರ, ಸೇಲ್ ಅಂತೂ ಆಗ್ತಾವ. ಈಗ ನಾಟಿ ಕೋಳಿ ಒಳಗೆ ಎಷ್ಟು ತರ ವಿಧಗಳು ಅದಾವಣ? ಈಗ ನಾಟಿ ಕೋಳಿ ಒಳಗ್ ನೋಡ್ರಿ, ಅದ್ರೊಳಗ್ ಬಾಳ ತರ ಬರ್ತಾವ. ನಾಟಿ, ಮೈಸೂರ್ ನಾಟಿ, ಸೋನಾಲಿ, ಸ್ವರ್ಣಧಾರಿ, ಗಿರಿರಾಜ, ಗಿರಿರಾಣಿ, ಡಿಪಿ ಕ್ರಾಸ್, ಕಡಕ್ನಾಥ್, ಈ ತರ ಬಾಳ ಸುಮಾರು ಕ್ರಾಸ್ ಬೀಡ್ ಬರ್ತಾವ ಸರ್. ಆಮೇಲೆ ಇದ್ರೊಳಗ
ಬಾಳ್ ತರ ಕೋಳಿ ಅದಾವ. ಅವೆಲ್ಲವು ಒಂದೊಂದ್ ಕೋಳಿ ಒಂದೊಂದ್ ತರ. ಹಾ, ನಿಮ್ಗೆ ಯಾವ ಕೋಳಿ ಬೇಕಂತಂದ್ರು 1 ತಿಂಗಳದ ಮರಿ ನಾವು ರೆಡಿ ಮಾಡಿ ಕೊಡ್ತೀವಿ. ನಿಮ್ ಕಡೆನೇ ಎಲ್ಲಾ ಸಿಗುತ್ತೆ. ನೀವ್ ಯಾವ ಬ್ರೀಡ್ ಬೇಕು, ಯಾವ ಕೋಳಿ ಬೇಕು, ನಿಮ್ಗೆ ಯಾವ ತಳಿ ಬೇಕು ಅಂತ ನೀವ್ ಹೇಳಿದ್ರ ನಾವ್ ಅದೇ ಕೋಳಿನ ನಿಮ್ಗೆ ಪೂರಾ ವ್ಯಾಕ್ಸಿನ್ ಮಾಡಿ 1 ತಿಂಗಳ ಮರಿ ಮಾಡಿ ರೆಡಿ ಮಾಡಿ ಕೊಡ್ತೀವಿ. ಈಗ ನೀವು 1,000 ಕೋಳಿ ತಂದಿರಲ್ಲ ನಾಟಿ ಕೋಳಿ, ಇವು ಯಾವ? ಇದು ಸೊನಾಲಿ ರೀ. ಸೊನಾಲಿ. ಇದು ಸೊನಾಲಿ ನಮ್ ಕ್ಲೈಮೇಟ್ಗೆ ಎಲ್ಲವೂ ಹೊಂದ್ಕೊಂತಾವ. ಆದ್ರೆ ಇದು ನಮ್ ಕಡೆ ಮಾರ್ಕೆಟಿಂಗ್ ಚಲೋ ಐತಿ. ಸೊ ಆ ಒಂದು ಇದಕ್ಕೋಸ್ಕರ ಸೊನಾಲಿ ಬ್ರೀಡ್ ಇದು ಬೆಸ್ಟ್ ಬ್ರೀಡ್ ಅಂತ ಹೇಳ್ಬೋದು. ಯಾಕಂದ್ರೆ ಎವರ್ ಗ್ರೀನ್ ಬ್ರೀಡ್ ಇದೆ. ಫಸ್ಟ್ನೇದಿಂದನೂ ಇದನ್ನ ತಗೊಂಡ್ಬಂದಿರಿ ನೀವು? ಹೌದು. ಅಂದ್ರೆ ಪರ್ಪಸ್ಲಿ ನಾನ್ ಸಾಕಿ ನಾನೇ ಮೀಟ್ ಪರ್ಪಸ್ ಮಾರ್ಬೇಕು ಅಂತಂದ್ರೆ ಸೊನಾಲಿ ಇಸ್ ಬೆಸ್ಟ್ ಬ್ರೀಡ್. ಸೊನಾಲಿ ಇಸ್ ಬೆಸ್ಟ್ ಬಿಡ್ರಿ. ಅದು ಅದರ್ವೈಸ್ ಅವ್ರವ್ರಿಗೆ ಏನ್ ಅನುಕೂಲ ಆಗತ್ತ, ಒಂದ್ಸಲ ಬಂತು ಅಂದ್ರ 4 ರಿಂದ 4.5 ತಿಂಗಳದ ಬ್ರೀಡ್ ಇದೆ. 4.5 ತಿಂಗಳ ಬ್ರೀಡ್ ಇತ್ತು ಅಂತಂದ್ರ ಇದು ಒಂದ್ ಸೆಟಪ್ ಏನ್ ಇರ್ತೈತಲ್ಲ, ಇದು 4.5 ತಿಂಗಳ ಸೆಟಪ್. 4 ತಿಂಗಳ ಅದು ಎಲ್ಲಿವರೆಗೂ ಇರ್ತಾವಲ್ಲ ಅಲ್ಲಿವರೆಗೂ ಇದೇ ಸೆಟಪ್. ಇದ್ರೊಳಗೆ ಏನು ಚೇಂಜಸ್ ಇರಂಗಿಲ್ಲ. ಆಮೇಲೆ ಇದು ಒಂದ್ಸರ ಇದೇನೈತಲ್ಲ ಗೊಳಲಿ ಇದು ಹಾಕಿರ್ತೀವಲ್ಲ, ಇದೇನ ಆಗಂಗಿಲ್ಲ. ಇದು ಡ್ರೈ ಡ್ರೈನೇ ಇರ್ತೈತಿ ಇದ್ರ. ಅದರ್ವೈಸ್ ಇದೇನು ತೊಂದ್ರೆ ಆಗಲ್ಲ. ಆದ್ರೆ ಸೆಟಪ್ ಮಾಡ್ಬೇಕಾದ್ರೆ ಮಳಿ ನೀರ್ ಒಳಗ್ ಬೀಳಂಗ ನಾವು 1 ವೀಕ್ ಇಲ್ಲ 15 ಡೇಸ್. ಈಗ ಇದನ್ನ ಮೇಂಟೈನ್ ನೀವು ಒಬ್ರ ಮಾಡ್ತೀರೋ ಮತ್ತೆ ಯಾರು? ಇಲ್ಲ ಬ್ರೋ, ನಾನು ಮೇಂಟೈನ್ ಮಾಡ್ತೀನಿ. ನಮ್ ಬ್ರದರ್ ಒಬ್ರು ಅದಾರ, ನಮ್ ಬ್ರದರ್ ಬರ್ತಾರ. ಇಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ನಮ್ ಬ್ರದರ್ ಸ್ಟಾರ್ಟ್ ಮಾಡಿದ್ವಿ. ಇಬ್ರು ನಮ್ ಕಸಿನ್ ಬ್ರದರ್ ಕಲ್ಮೇಶ್ ಅಂತಂದೆ, ಕಲ್ಮೇಶ್ ಕಿರಣ್ ಅವ್ರ ಅಂತಂದೆ. ಅವರು ನಾನು ಕೂಡ ಮಾಡ್ಕೊಂಡಿದ್ದೆ. ನಮ್ಮಣ್ಣ ಸಿವಿಲ್ ಇಂಜಿನಿಯರ್. ಅವ್ರದ್ದು ಪ್ರೊಫೆಷನ್ ಒಳಗೆ ಅವ್ರ ಅದಾರ. ಸೊ ಅವ್ರಿಗೆ ಎನಿ ಟೈಮ್ ಅವ್ರಿಗೆ ಯಾವಾಗ ಫ್ರೀ ಇರ್ತಾರಲ್ಲ ಅವಾಗ ಇಲ್ಲಿ ಬಂದು ಅವರು ವರ್ಕ್ ಮಾಡ್ತಾರ. ಒಟ್ಟ ಯಾವ್ದು ಲೇಬರ್ ಇಲ್ಲಂಗ ನೀವು ಮನ್ಯಾನಾರ? ಯಾರು ಲೇಬರ್ ಇಲ್ಲ ರೀ, ಯಾರು ಲೇಬರ್ ಇಲ್ಲ. ನಾವೇ ಇಬ್ರು ಮಾಡ್ಕೊಂಡ್ ಹೋಗ್ತೀವಿ. ನಂದೇನ್ರ ಇದ್ದಾಗ ಅವ ಮಾಡ್ತಾನ, ಅವನದೇನ್ರ ಇದ್ದಾಗ ನಾ ಮಾಡ್ತೀನಿ. ನಮ್ಮಿಬ್ರೊಳಗ ಅಡ್ಜಸ್ಟ್ ಮಾಡಿ. ಈಗ ಇವಕ್ ಯಾವ್ದು ರೋಗ ಅದು ಏನು ಬರಲ್ಲ? ರೋಗ ಯಾವ ತರ ರೋಗ ಬರ್ಬೋದು ಇದ್ರ? ನೋಡ್ರಣ, ಇದು ಮೇಜರ್ ಏನಂತ ಬರ್ತಾವಲ್ಲ, CRD, ರಾಣಿಕೇತ್, ಇವೆಲ್ಲ ಏನ್ ಬರ್ತಾವ ಈಗೆಲ್ಲ ಆಲ್ರೆಡಿ ವ್ಯಾಕ್ಸಿನ್ ಮಾಡಿರ್ತೀವಿ. ವ್ಯಾಕ್ಸಿನ್ ಮಾಡಿರ್ತೀವಿ ಅಂತಂದ್ಮೇಲೆ ಆ ರೋಗ ಬರಲ್ಲ. 90% ಬರಂಗಿಲ್ಲ. ಸೊ ಇನ್ ಕೇಸ್ ಬಂದೈತಪ್ಪ, ಈಗ ಸಣ್ಣ ಪುಟ್ಟ ಕೆಮ್ಮು, ನೆಗಡಿ, ಆಮೇಲೆ ಸುಂದಾಗುದು, ಸುಸ್ತಾಗುದು ಇವು ಕಾಮನ್ ಆಗಿ ಕಾಣ್ತಿರ್ತವ್ರಿ. ಇದ್ರೊಳಗ ನೋಡ್ರಿ ಮೇಜರ್ ಕೆಲಸ ಕಡಿಮೆ. ಇದ್ರೊಳಗ ಕೋಳಿ ಫೀಲ್ಡ್ ಒಳಗ, ಈ ನಾಟಿ ಕೋಳಿ ಫೀಲ್ಡ್ ಒಳಗ ನೀವು ಕೆಲಸ ಮಾಡೋದ್ ಫೀಲ್ಡ್ 90% ಕಡಿಮೆ. ಅಬ್ಸರ್ವೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಒಟ್ ಅವ್ನ ಯಾವಾಗ್ಲೂ ನೀವು 2 ತಾಸ್ ಕೆಲಸ ಅಂತ ಏನ್ ಹೇಳಿದ್ವಲ್ಲ ನಾವು, ಬೆಳಿಗ್ಗೆ 1 ತಾಸ್, ಸಂಜೆಕ್ 1 ತಾಸ. ಆ 1 ತಾಸ್ 2 ತಾಸ್ ಒಳಗ 1 ತಾಸ್ ಕೆಲಸ ಇದ್ರ ಇನ್ನೊಂದ್ ತಾಸ್ ನೀವು ಅಬ್ಸರ್ವೇಷನ್ ಮಾಡ್ಬೇಕು. ಮರಿ ಯಾವ ರೀತಿ ಡೆವಲಪ್ಮೆಂಟ್ ಆಗೈತಿ ನೋಡ್ರಿ. ನೀವು ಶೆಡ್ ಇಂದ ನೀವು ಒಳಗ್ ಬಂದ್ರಿ ಅಂತಂದ್ರ ನಿಮ್ ಮರಿ ಹೆಂಗ್ ಇರ್ತೈತಿ ನೀವ್ ಒಂದ್ಸಲ ಬಂದ್ರೆ ಗೊತ್ತಾಗತ್ತೆ ಸರ್. ಅದು ಅಬ್ಸರ್ವೇಷನ್ ಮಾಡ್ಬೇಕು. ಯಾವ ಮರಿ, ಪ್ರತಿ ಒಂದ್ ಮರಿನು 10 ರಿಂದ 15 ನಿಮಿಷ ಅಬ್ಸರ್ವೇಷನ್ ಮಾಡಿದ್ರಿ ಅಂತಂದ್ರ ಆ ಮರಿ ಏನಾಗೈತಿ, ಯಾಕಾಗೈತಿ, ಹೆಂಗಾಗೈತಿ ಅಂತ ಹೇಳಿ ನೀವು ಕೇಳಿದ್ರೆ ಆಮೇಲೆ ಅದ್ ಏನಾಗಿರ್ತೈತಲ್ಲ ಅದು ಎಲ್ಲದಕ್ಕೂ ಸೊಲ್ಯೂಷನ್ ಇರ್ತೈತಿ. ಮೆಡಿಸಿನ್ ಇರ್ತೈತಿ. ಆ ಮೆಡಿಸಿನ್ 1 ಡೇ ಬಿಟ್ಟು 2 ಡೇಸ್ ಮಾಡಿದ್ರೆ ಏನಾಗಲ್ಲ ಸರ್, ಕ್ಲಿಯರ್ ಆಗತ್ತೆ. ನೋಡ್ರಿ, ಒಂದ್ಸಲ ಈಗ ನೀವು ಫೀಡ್ ಹಾಕಿದ್ರಿ ಅಂತಂದ್ರ ಅದು ಖಾಲಿ ಆಗೋ ಮಟ್ಟ ಅದ್ರದ್ದು ಏನು ಚಿಂತಿಲ್ಲ. ಒಂದ್ಸಲ ನೀವು ನೀರ್ ಹಾಕಿದ್ರಿ ಅಂತಂದ್ರ ಆ ನೀರ್ ಖಾಲಿ ಆಗೋ ಮಟ್ಟ ಏನು ಚಿಂತಿಲ್ಲ. ಒಂದ್ಸಲ ಇದ್ರೊಳಗೆ ಏನಾಗಿರ್ತೈತಿ, ನೀವು ಫೀಡ್ ಕಡಿಮೆ, ನೀವು ಫೀಡ್ ಹಾಕ್ಲಿಲ್ಲ ಅಂದ್ರೂ ಚಿಂತಿಲ್ಲ, ನೀರ್ ಮಾತ್ರ ಕಂಪಲ್ಸರಿ ಇರ್ಬೇಕು. ನೀರ್ ಕಂಪಲ್ಸರಿ ಕಂಟಿನ್ಯೂಸ್ ಆಗಿ. ಈ ಖಾಲಿ ಆಗೈತೆ ಅಂದ್ರೆ ಹೊಳಿ ತುಂಬಿಡ್ಬೇಕು. ಈಗ ಒಂದ್ ಇದನ್ನ ವೈಟ್ ಐತಲ್ಲ, ಅದ ಇದು ಎಷ್ಟು ಒಂದ್ ದಿನ ಮಟನು ನಡಿತೈತಿ ಅದ? ನೋಡ್ರಣ್ಣ, ಇದು 10 ಲೀಟರ್ ಕ್ಯಾನ್ ಆಗಿದೆ. 10 ಲೀಟರ್ ಕ್ಯಾನ್. 10 ಲೀಟರ್ ಕ್ಯಾನ್. ಈಗ ನೀವು 10 ಲೀಟರ್ ನೀವು ತುಂಬಿಟ್ರಿ ಅಂತಂದ್ರೆ ಇವ್ ನೋಡ್ರಿ ನನ್ ಕಡೆ 6 ಇದಾವ್. 1000 ಮರಿಗೆ ಇವು 10 ಲೀಟರ್ 10 ತುಂಬಿಟ್ರಿ ಅಂತಂದ್ರೆ ಒಂದ್ ದಿನ ಇವತ್ ಬೆಳಿಗ್ಗೆ ತುಂಬಿಟ್ರೆ, ಮಾರ್ನಿಂಗ್ ತುಂಬಿಟ್ರೆ ಹೊಳ್ಳಿ ನೀವು ಮಾರ್ನಿಂಗ್ ವರ್ಗು ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ. 24 ಅವರ್ಸ್ ಏನು ಪ್ರಾಬ್ಲಮ್ ಬರಲ್ಲ. ನೆಕ್ಸ್ಟ್ ಮಾರ್ನಿಂಗ್ ಏನ್ ಮಾಡ್ಬೇಕು, ಇದನ್ನ ತಗೊಂಡೋಗಿ ಸ್ವಲ್ಪ ವಾಶ್ ಮಾಡಿ, ಇದೆಲ್ಲ ಸ್ವಲ್ಪ ಗಲೀಜಾಗಿರ್ತೈತಲ್ಲ ಸ್ವಲ್ಪ ತೊಳೆದು ವಾಶ್ ಮಾಡಿ ಮತ್ತೊಳ್ಳಿ ನೀರ್ ತುಂಬಿಟ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಇದು ಫೀಡಿಂಗ್ ಅಂದ್ರೆ ಫೀಡಿಂಗ್ ಸರ್. ಅದು ಅಷ್ಟೇ. ಒಂದ್ಸಲ ನೀವು ಫಿಲ್ ಮಾಡಿಬಿಟ್ರೆ, ಅದನ್ನ ಫಿಲ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವರ್ಗು ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಇಲ್ಲಿ ಹಾಕೋದೇನ್ ಇಲ್ಲಿ ಹಾಕೋದು? ಇಲ್ಲಿಂದ ನೀವು ಜಸ್ಟ್ ನೀವು ನಮ್ ಜಗ್ ತಗೊಂಡ್ ನಾವ್ ಹಾಕಿದ್ವಿ ಅಂತಂದ್ರೆ ಇಲ್ಲಿ ಫಿಲ್ ಆತಂತಂದ್ರೆ ಇಲ್ಲಿ ಫುಲ್ ಆಗ್ತೈತಿ ಸರ್. ಇದಕ್ಕ ಮ್ಯಾಲ್ ಕವರ್ ಬರ್ತೈತ್ರಿ, ಬಟ್ ನಾವ್ ಕವರ್ ಇಟ್ಟಿಲ್ಲ. ಇದಕ್ ಕವರ್ ಬರ್ತೈತಿ, ಕವರ್ ಇಟ್ಟಿಲ್ಲ, ನಾವು ರಿಮೂವ್ ಮಾಡೀವಿ. ಯಾಕಂದ್ರೆ ಕೋಳಿ ಅದ್ರ ಮೇಲೆ ಹತ್ ಕುಂತು ಮತ್ತೊಳದು ಗಲೀಜ್ ಮಾಡ್ತಾವ ಅಂತ ಹೇಳಿ ಅದ್ ರಿಮೂವ್ ಮಾಡೀವಿ ಸರ್. ಇಷ್ಟ ಮಾಡಿದ್ರೆ ಮುಗಿತ್ರಿ. ಇಂಥವ್ ಎಷ್ಟು ಇಟ್ಟಿರಿ ಒಟ್ಟ ನಿಮ್ ಪಾರ್ಕ್ನಾಗ? 1000ಕ್ಕೆ 10 ಇದ್ರೆ ಮುಗಿತ್ ನೋಡ್ರಿ. 10 ಸಾಕು.
ಅಂದ್ರೆ ಚಿಂತಿಲ್ಲಂಗ ನೀವು ಕಡಿಮೆ ಇತ್ತು ಅಂತಂದ್ರ ಹಾ. ನೀವು ಮತ್ತೊಳ್ಳಿ ಖಾಲಿ ಆದಾಗ ಯಾಡ್ ಮಾಡುದು ಹಾಕುದು ತೆಗೆದು ಮಾಡೋದಾಗೈತಿ ಒಂದ್ 10 ಇಟ್ರಿ ಅಂತಂದ್ರ ಹಾ. ನೀವು ಹೊಳ್ಳಿ ಮಾರ್ನಿಂಗ್ ಫೀಡ್ ಇನ್ನೂ ಉಳ್ದಿರ್ತೈತಿ ಸರ್ ಫೀಡ್ ಮಾತ್ರ ನೆಕ್ಸ್ಟ್ ಡೇ ಇನ್ನೂ ಉಳ್ದಿರ್ತೈತಿ ಅದು ಮತ್ತು ಅದ್ರ ಮೇಲೆ ಹಾಕ್ಬಿಡೋದು. ಅದ್ರ ಮ್ಯಾಲ ನೀವು ಹಾಕ್ತಿದ್ರ ಹಾಕ್ರಿ ಇಲ್ಲ ಇಲ್ಲ ಖಾಲಿ ಅಂತಂದ್ರೆ- ಆದ್ಮೇಲೆ ಹಾಕ್ತಿದ್ರ ಹಾಕ್ರಿ ಹಾ. ಏನು ಪ್ರಾಬ್ಲಮ್ ಇಲ್ಲ ಇದು ಲೈಟ್ ಯಾಕೆ ಹಾಕ್ತಿರಿ ಇವನ್ನ? ಸರಿ ಈಗ ನೋಡ್ರಿ ಇವಾಗ ಕ್ಲೈಮೇಟ್ ಸರಿ ಇಲ್ಲ ಹಾ. ಕ್ಲೈಮೇಟ್ ಸಿಕ್ಕಾಪಟ್ಟಿ ಮಳಿ ಬರತೈತಲ್ಲ ಈ ಮಳಿ ಬರೋ ಸಂಬಂಧ ಕೋಳಿಗೆ ತಂಪಾಗಬಾರ್ದು ಅಂತಂದ ಸ್ವಲ್ಪ ಹೀಟಿಗೆ ನೈಟ್ ಸ್ವಲ್ಪ ಹೀಟ್ ಆಗ್ಲಿ ಅಂತ ಹೇಳಿ ಸ್ವಲ್ಪ ಲೈಟ್ಗೆ ಲೈಟ್ ಆನ್ ಮಾಡಿ ಈಗ ಒಟ್ಟ ಎಷ್ಟ್ ಲೈಟ್ ಅದಾವ ಇಲ್ಲಿ ಪಾನ? ಸಾಕ್ ಇಷ್ಟೇ ಸಾಕ್ ಸರ್ ಅಂದ್ರೆ ಈಗ ಆಲ್ರೆಡಿ ಮರಿ ದೊಡ್ಡವ ಇದಾವ್ರಿ ಇವು ಸಣ್ಣ ಇದ್ದಾಗ ಮಾತ್ರ safety. ಸಣ್ಣ ಇದ್ದಾಗ ಮಾತ್ರ ಬೇಕ್ರಿ ಇವಾಗ ಇದಕ್ಕೆ ಹೀಟ್ ಬೇಡ ಹಾ. ಆದ್ರೂ ಥಂಡಿ ಇತ್ತಲ್ಲ ನಾವು ನಮ್ಮ ಸೇಫ್ಟಿ ಪರ್ಪಸ್ ಹಾಕೊಂಡೇವಿ. ಈಗ 1,000 ತಂದ್ರಿ ಮುಂದ ಮತ್ತ ಹೆಚ್ಚಿಗೆ ತರುವಂತದ ಏನಾರ ಪ್ಲಾನಿಂಗ್ ಅದ ಐತಿ? ಇಲ್ಲ ಬ್ರೋ ಈಗ 1,000 ತಂದೇವಲ್ಲ ಹಾ. ಇನ್ ನೆಕ್ಸ್ಟ್ ಮಂತ್ ಇಲ್ಲ ಒಂದ್ 1.5 ಮಂತ್ ಬಿಟ್ಟ ಇನ್ನೊಂದ್ 1,000 ತರ್ತೀವ್ರಿ ಆ ಕಡೆ ನಮ್ದು ಇನ್ನೂ ಸೆಡ್ ಖಾಲಿ ಐತಲ್ಲ ನೋಡಿದ್ರಿ ಹಾ. ಆ ಕಡೆ ಮತ್ 1,000 ಬಿಟ್ಕೋತೀವಿ ಆಮೇಲೆ ನಮ್ದು ಏನೈತಲ್ಲ ನಾವ್ ಒಂದ್ ಡೇ ಮರಿ ತಂದಿರ್ತೇವಲ್ಲ ಹಾ. ಒನ್ ಡೇ ಮರಿ ತಂದು ಆ ಕಡೆ ಮತ್ ಬಿಟ್ಕೋತೀವಿ. ಈಗ ಅದೇನ್ರಿ ಅದು? ಹಾ ರೂಮ್ ಟೆಂಪರೇಚರ್ ಇದು ರೂಮ್ ಟೆಂಪರೇಚರ್ ನೋಡಿ ಸರ್ ಇದು ಮೇನ್ ಇಂಪಾರ್ಟೆಂಟ್ ಆಗ್ತೈತಿ ಹಾ. ಇದು ಟೆಂಪರೇಚರ್ ಮೀಟರ್ ಇದೆ ಹಾ. ನಮ್ದು ಹೆಂಗಂತಂದ್ರ ಮಿನಿಮಮ್ 25 ಡಿಗ್ರಿ ಒಳಗ್ ಇರ್ಬೇಕ್ರಿ ಇದು ಫಾರ್ಮ್ ಹೌದು. ಟೆಂಪರೇಚರ್. ಹಾ. ಜಾಸ್ತಿ ಕೋಲ್ಡ್ ಆಗ್ಬಾರ್ದ ಹ್ಮ್ ಜಾಸ್ತಿ ಕೋಲ್ಡ್ ಆಗಿ ಆ ಕೋಲ್ಡ್ ಇಂದ ಮತ್ ಪ್ರಾಬ್ಲಮ್ ಆಗ್ಬಾರ್ದಲ್ಲ ಹಾ. ಸೊ ಹಿಂಗಾಗಿ ಟೆಂಪರೇಚರ್ ಮೀಟರ್ ಇಟ್ಕೊಂಡ್ವಿ ಅಂತಂದ್ರೆ ನಮ್ಗೊಂದ್ ಐಡಿಯಾ ಬರ್ತೈತಿ ಐಡಿಯಾ ಬರುತ್ತೆ. ಹಾ ಇದು ಕೋಲ್ಡ್ ಆಗತೈತಿ ಹೀಟ್ ಮಿನಿಮಮ್ ಎಷ್ಟು ಇರ್ಬೇಕು ಮ್ಯಾಕ್ಸಿಮಮ್ ಎಷ್ಟು ಇರ್ಬೇಕು? ಸರ್ ನೋಡ್ರಿ ಒನ್ ಡೇ ಏನ್ ಇರ್ತಾವಲ್ಲ ಹಾ. ಒನ್ ಡೇ ಮರಿ ತಂದಿರ್ತೇವಲ್ಲ ಅವಾಗ ನಾವು ಮಿನಿಮಮ್ 21 ಡಿಗ್ರಿಯಿಂದ ಸ್ಟಾರ್ಟ್ ಆಗ್ತೈತಿ ಒನ್ ಡೇ ತಂದ್ರ 18 to 21 ಡಿಗ್ರಿ ಈಗೇನೈತಲ್ಲ ಈಗ ಇವಕ್ಕ ಅಬೌವ್ 25 ಸಾಕ್ 25 1 ಮಂತ್ ಆಗಿಂದ 25 ಇಂದ ನಾರ್ಮಲ್ ರೂಮ್ ಟೆಂಪರೇಚರ್ ಏನ್ ಇರ್ತೈತಲ್ರಿ ಹೊರಗೆ ಏನ್ ಟೆಂಪರೇಚರ್ ಇರ್ತಲ್ಲ ಅದೇ ಟೆಂಪರೇಚರ್ ಗೆ ಹೊಂದ್ಕೊಂತಾವ್ ಹೊಂದ್ಕೊಂತ. ಅದ್ ಇವಾಗ ಮಳಿ ಅಲ್ಲ ಒಂದೇ ತರ ಕ್ಲೈಮೇಟ್ ಇರಲ್ಲ ಒಂದ್ಸಲ ಬಿಸಿಲು ಬರ್ತೈತಿ ಒಂದ್ಸಲ ಮಳಿ ಬರ್ತೈತಿ ಆ ಒಂದ್ ದೇಶಕ್ಕೆ ಅವು ಕ್ಲೈಮೇಟ್ ಚೇಂಜ್ ಆದಂಗ ಹೆಲ್ತ್ ಅಪ್ಸೆಟ್ ಚೇಂಜ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಹೀಟ್ ಮಾಡ್ಕೋತೀವಿ. ಈ ನಾಟಿ ಕೋಳಿ ಮಾಡಬೇಕನ್ನೋದು ಏನ ನಿಮ್ಗ ಇದು ಬಂತ ಪ್ರೇರೇಪಣೆ? ಏನಿಲ್ಲ ಸರ್ ನಮ್ ಫ್ರೆಂಡ್ ಈಗ ಮಾಡಿದ್ದ ಏನೋ ಇದ್ರೊಳಗ ಒಂದ್ ಬಿಸ್ನೆಸ್ ಓನ್ ಮಾಡ್ಬೇಕು ಒಂದ್ ಬಿಸ್ನೆಸ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ 2 ವರ್ಷ ಆತ್ರಿ ಮಾಡಾತೀವಿ ಏನೋ ಚೆನ್ನಾಗ್ ಹೊಂಟೈತಿ ಇದ್ರಲ್ಲಿ ಚೆನ್ನಾಗಿ ಈಗ ಬೇರೆ ಯಾವ್ದೋ ಈಗ ನೋಡ್ರಿ ನಾನ್ ಡಿಗ್ರಿ ಮುಗೀತ ನಾ ಬೇರೆ ಕಡೆ ಹೋಗ್ತಿದ್ದೆ ನಾವು ಒಂದ್ 20 ರಿಂದ 25 ಸಾವಿರ ರೂಪಾಯಿ ಪಗಾರ ಇತ್ತು ಸೊ 25 ರಿಂದ 20 ಸಾವಿರ ರೂಪಾಯಿ 20 ರಿಂದ 25 ಸಾವಿರ ರೂಪಾಯಿ ಹೊರಗಡೆ ಹೋದ್ ಸಿಕ್ತಿತ್ತು ಬಟ್ ನಾ ಅದನ್ನ ಇಲ್ಲೇ ಅರ್ನ್ ಮಾಡಾತೀನಿ ಸ್ವಂತ ದುಡಿಮೆಯಿಂದ ಇಲ್ಲೇ ಅರ್ನ್ ಮಾಡಾತೀನಿ ನಂಗೆ ಅವಾಗ ಏನಿತ್ತು ಮತ್ತೊಬ್ಬರ ಕೈಯಾಗ ದುಡಿತಿದ್ದೆ ಈಗ ನಾನೇ ಒಬ್ಬ ಸ್ವಂತಾಗಿ ಇನ್ನೂ ಜಾಸ್ತಿ ದುಡಿಬಹುದು ಮಾಡಿ ನೋಡಿ ಸರ್ ಯಾರು ಗೊತ್ತಿರಂಗಿಲ್ಲ ಸೊ ಗೊತ್ತಿರಲ್ಲ ಅವ್ರಿಗೆ ನಾವ್ ಏನ್ ಹೆಲ್ಪ್ ಬೇಕಲ್ಲ ನಾವೆಲ್ಲ ಹೆಲ್ಪ್ ಮಾಡಿ ಅವ್ರಿಗೆ ಮಾಡಕ್ ನಾವ್ ಹೆಲ್ಪ್ ಮಾಡ್ತೀವಿ ಒಟ್ಟ ಹೆಲ್ಪ್ ಮಾಡಿ ಕೊಡ್ತೀರಿ ಒಟ್ಟ ಟ್ರೈನಿಂಗ್ ಅದು ಏನಾರು ಕೊಡ್ತೀರಿ ಸರ್ ಟ್ರೈನಿಂಗ್ ಅನ್ನಕ್ ಏನಿಲ್ರಿ ಈಗ ನೋಡ್ರಿ ಸ್ವಲ್ಪ ಆದ್ರೂ ಸ್ವಲ್ಪ ನಾಲೆಜ್ ಇಟ್ಕೊಂಡೆ ಮಾಡ್ಬೇಕು ಈ ಫೀಲ್ಡಿಗೆ ಅವ್ರು ಯಾರು ಬಂದ್ರು ನಮ್ ಫಾರ್ಮಿ ಒಳಗ ಏನ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀವಿ ಅವ್ರು ಮಾಡ್ತೀವಿ ಅಂತಂದ್ರ ಒನ್ ಡೇ ನಾವು ಹೋಗಿ ಅವ್ರಿಗೆ ಖುದ್ದಾಗಿ ಹಿಂಗ್ ಮಾಡ್ರಿ ಅಂತ ಹೇಳಿ ಮರಿ ಕೊಟ್ಟು ಬರ್ತೀವಿ. ಅಂದ್ರೀಗ ಒಂದೊಂದು ಅಂದ್ರೆ ಇದು ಪಾರ್ಟ್ ಟೈಮ್ ಜಾಬ್ ಆಗಿ ಮನ್ಯಾಗೂ ಸಾಕ್ತಿರ್ತಾರ 10 20 ಮರಿ ಫುಲ್ ಟೈಮ್ ವರ್ಕ್ ಅಲ್ಲೇ ಅಲ್ಲ ಸರ್ ಬೆಳಿಗ್ಗೆ 1-2 ತಾಸು ಸಾಯಂಕಾಲ 1 ತಾಸು ಬೆಳಿಗ್ಗೆ 1 ತಾಸು ಸಾಯಂಕಾಲ 1 ತಾಸು. ಈಗ ಹಳ್ಳಿಗೊಳಗ ಅದು ಒಂದ್ 10 ಮರಿ 15 ಮರಿ ತಗೊಂಡು ನಾಟಿ ಕೋಳಿ ಸಾಕಿ ಮಾಡ್ತಿರ್ತಾರ ಅವ್ರಿಗೆ ಅದು ಬೇಕಂತಂದ್ರೆ ಯಾರಾದ್ರೂ ಕೊಡ್ತೀವಿ 10 ಮರಿ 10 ನೋಡ್ರಿ ನಾವು 500ಕ್ಕಿಂತ ಹೆಚ್ಚಿಗೆ ತಗೊಂಡ್ರ ಮಿನಿಮಮ್ 500 ತಗೊಂಡ್ರ ನಾವು ಫ್ರೀ ಡೆಲಿವರಿ ಮಾಡ್ಕೊಡ್ತೀವಿ. ಫ್ರೀ ಡೆಲಿವರಿ ಅವ್ರು ಎಲ್ಲಿ ಹೇಳ್ತಾರ ಅಲ್ಲಿ ಫ್ರೀ ಡೆಲಿವರಿ ಮಾಡ್ಕೊಡ್ತೀವಿ. ಇಲ್ಲಪ್ಪ ನಮ್ಗ ಇದು ಏನದು ಫ್ರೀ ಡೆಲಿವರಿ ಬೇಡ ನಾನ್ ಕಡಿಮೆ ತಗೋತೀನಿ 500ಕ್ಕಿಂತ ಕಡಿಮೆ ತಗೊಂಡ್ರ ಅವರೇ ಬಂದು ತಗೊಂಡೋಗ್ಬೇಕು. ಅವರೇ ಬಂದು ತಗೊಂಡೋಗ್ಬೇಕು.